ಸ್ವೀಟಿ, ಸರಿ ಒಳಗೆ ಹೋಗೋಣ. ಮಕ್ಕಳನ್ನ ಕರಿ. ಏ ಲಿಲಿ, ಜುಲಿ, ಅಚ್ಚು, ಬನ್ನಿ ಒಳಗೆ. ಮಕ್ಕಳ, ಒಳಗೆ ತುಂಬಾ ದೊಡ್ಡ ಗುರುಜಿ ಇದಾರೆ ಆಯ್ತಾ. ಒಳಗೆ ಹೋದ ತಕ್ಷಣ ಕೆಳಗ್ ಬಿದ್ದು ನಮಸ್ಕಾರ ತಗೊಳ್ಳಿ ಆಯ್ತಾ. ಅವ್ರ ನಮಸ್ಕಾರ ಎಲ್ಲ ಸಿಗ್ಬೇಕು ನಿಮ್ಗೆ. ಅವ್ರು ತುಂಬಾ ದೊಡ್ಡ ಗುರುಜಿನಾ? ಹೌದ್ ಕಣಪ್ಪ, ಅವ್ರು ತುಂಬಾ ದೊಡ್ಡ ಗುರುಜಿ. ಅವ್ರ ಹತ್ರ ಎಲ್ಲ ಆಶೀರ್ವಾದ ಸಿಗ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ. ಅದಕ್ಕೆ ಹೇಳ್ತಾ ಇದೀನಿ, ಹೋಗಿದ ತಕ್ಷಣ ಮೊದಲು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಳ್ಳಿ. ಏ ಜುಲಿ, ಲಿಲಿ, ನಿಮ್ಗೂ ಕಡೆ ಹೇಳ್ತಾ ಇರೋದು. ಬಾಸ್, ಅದೇನ್ ಬಾಸ್, ನೀವ್ ಹೇಳೋದೆಲ್ಲ ಅವ್ರು ನಡೀತಾ ಇದೆ. ಎಲ್ರು ನಿಮ್ಮನ್ನ ನಿಜವಾದ ಗುರುಜಿ ಅಂತ ನಂಬ್ತಾರೆ. ಲೋ, ಏನಿಲ್ಲ ಕಣ, ಸಿಂಪಲ್ ಮ್ಯಾಟ್ರು. ಕಷ್ಟ ಅಂತ ಬರ್ತಾರಲ್ಲ, ಅವ್ರ ಹತ್ರ ನೀನ್ ಏನ್ ಹೇಳಿದ್ರೇನು ನಂಬ್ತಾರೆ ಗೊತ್ತಾಯ್ತಾ. ಏನಿಲ್ಲ, ಮನೇಲಿ ನಡೆಯುವಂತ ವಿಷಯನ ಸ್ವಲ್ಪ ಚೇಂಜ್ ಮಾಡಿ ಹೇಳಿದ್ವಿ ಅಂದ್ರೆ ಅವ್ರು ಎಲ್ಲಾನು ನಂಬಿಡ್ತಾರೆ ಅಷ್ಟೇ. ಇಷ್ಟೇ ಮ್ಯಾಟ್ರು. ಸರಿ, ಹಂಗೆ ನಿಧಾನ ಬನ್ನಿ. ಬಾಸ್, ತುಂಬಾ ಬುದ್ಧಿವಂತರು ಬಾಸ್ ನೀವು. ಲೋ, ಯಾರೋ ಬರಂಗ್ ಕಾಣ್ತಾ ಇದೆ ಕಣವು. ತಟ್ಟೆ ತೆಗ್ದಿಡೋ. ತಟ್ಟೆ ನೋಡಿದ್ರೇನೆ ದುಡ್ಡು ಹಾಕ್ತಾರ ಕಣ ಅವರು. ಬಾಸ್, ಈ ಟ್ರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡಿಟ್ಟಿದ್ದೀರಾ ಬಾಸ್. ಬಾಸ್, ಏನ್ ಬಾಸ್, ಇವ್ರು ಬಂದಿದ್ದಾರೆ. ಲೋ, ಹೌದು ಕಣೋ, ಗೋವಾ ಕಾಡಲ್ಲಿ ಪ್ರೇತಾತ್ಮವಾಗಿ ತಿರುಗ್ತಾ ಇದ್ ಮಕ್ಳು ಹೆಂಗೋ ಇಲ್ಲಿ ಜೀವಂತವಾಗಿದ್ದಾರೆ. ಬಾಸ್, ಅದಿರ್ಲಿ ಬಾಸ್. ಬಾಸ್, ಇವರೆಲ್ಲ ಮೊದ್ಲೇ ನಮ್ಮನ್ನ ಪೊಲೀಸಿಗೆ ಹಿಡ್ಕೊಟ್ರು. ಈಗ ಇವ್ರು ನಮ್ಮ ಹತ್ರ ಬಂದಿದಾರೆ ಅಂತ ಹೇಳಿದ್ರೆ ಒಂದ್ ವೇಳೆ ಪೊಲೀಸಿಗೆ ಹಿಡ್ಕೊಟ್ಬಿಡ್ತಾರ ಬಾಸ್. ಏನಾದ್ರು ಸ್ಕೆಚ್ ಹಾಕೊಂಡ್ ಬಂದಿದಾರ ಬಾಸ್. ಯೋ, ಸುಮ್ನಿರೋ, ಮೊದ್ಲೇ ನಂಗೆ ಹೆದರಿಕೆ ಆಗ್ತದೆ. ನೀನೇನೋ ಹಿಂಗೆ ಹೇಳ್ತಾ ಇದ್ಯಾ, ಹಂಗೆ ಸುಮ್ನೇರು, ಮೇಂಟೈನ್ ಮಾಡು. ನಾವು ಗುರುಜಿಗಳು ಕಣೋ ಈಗ. ಹೌದು ಬಾಸ್, ಸರಿ, ನಾವು ಅವ್ರ ಹತ್ರ ಗುರುಜಿಗಳ ತರನೇ ಮಾತಾಡೋಣ ಬಾಸ್. ಆಯ್ತು ಕಣೋ. ಟಿಂಗ್ ಟಿಂಗ್ ಟಿಗಾ ಟಿಗಾ, ಟಂಗ್ ಟಂಗ್ ಠಗ ಠಗ. ಗುರುಜಿ ನಮಸ್ಕಾರ. ಗುರುಜಿ, ನಿಮ್ಮನ್ನ ನೋಡೋ ಅಂತ ಅದೃಷ್ಟ ಇವತ್ತು ನನಗೆ ಸಿಕ್ಕಿದೆ. ತುಂಬಾ ಪುಣ್ಯ ಮಾಡಿದ್ದೀನಿ ಗುರುಜಿ. ನಾನು ನಿಮ್ಮನ್ನ ನೋಡೋಣ ನೋಡೋಣ ಅಂತ ಎಷ್ಟೋ ದಿನದಿಂದ ಅನ್ಕೊಂಡಿದ್ದೆ. ಇವತ್ತೇ ಅದ್ ಸಮಯ ಸಿಕ್ಕಿದೆ ಗುರುಜಿ. ಬಹಳ ಸಂತೋಷ ಗುರುಜಿ. ಆಯ್ತು ಮಗಳೇ, ನಿನ್ಗೆ ಏನಾಗ್ಬೇಕಂತ ಹೇಳು. ಗುರುಜಿ, ಏನಂತ ಹೇಳ್ತೀನಿ. ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ನಂಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳ್ತೀನಿ ಗುರುಜಿ. ಆಯ್ತು ಹೇಳಮ್ಮ. ಗುರುಜಿ, ಇದ್ರಲ್ಲಿ ಯಾರು ಟಿಂಗ್ ಟಿಂಗ್ ಗುರುಜಿ, ಟಂಗ್ ಟಂಗ್ ಗುರುಜಿ? ನನ್ನ ಹೆಸರು ಟಿಂಗ್ ಟಿಂಗ್ ಟಿಗಾ ಟಿಗಾ. ನನ್ನ ಹೆಸರು ಟಂಗ್ ಟಂಗ್ ಟಗ ಟಗ. ಅದೇ ಅದೇ, ನಿಮ್ ಹೆಸರೇ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇತ್ತು. ಈಗ ಸರಿ ಆಯ್ತು ಗುರುಜಿ. ಸರಿ, ಈಗ ಹೇಳಮ್ಮ, ನಿನ್ಗೇನ್ ತೊಂದ್ರೆ? ತೊಂದ್ರೆ 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 ತುಂಬಾ ಇದೆ ಗುರುಜಿ. ಒಂದ್ 5 ನಿಮಿಷ ತಡೀರಿ. ಅಯ್ಯೋ ಮಕ್ಳಾ, ಅಯ್ಯೋ ಆಗ್ಲೇ ಹೇಳಿ ಕರ್ಕೊಂಡ್ ಬಂದಲ್ಲಪ್ಪ. ಮಕ್ಳಾ, ಗುರುಜಿ ಕಾಲಿಗೆ ಬೀಳ್ರು. ಆಯ್ತು. ಮಕ್ಳೆಲ್ಲ ಅವರಾಗೆ ನಿಮ್ ಕಾಲಿಗೆ ಬೀಳ್ತಾ ಇದಾರೆ ಗುರುಜಿ. ನಾವೆಲ್ಲ ಏನು ಹೇಳ್ಕೊಡಲ್ಲ, ಆಶೀರ್ವಾದ ಮಾಡಿ. ಹೌದಾ? ಹೌದು ಗುರುಜಿ, ತುಂಬಾ ಬುದ್ಧಿವಂತರು ಮಕ್ಳು. ನಿಮ್ಮ ಆಶೀರ್ವಾದ ಎಲ್ಲ ಬೇಕು ಅವರಿಗೆ, ನೀವು ಆಶೀರ್ವಾದ ಮಾಡಿ. ಆಯ್ತು ಮಕ್ಳೇ, ಎದ್ದೋಡಿ ಮೇಲೆ. ಸರಿ, ಹೇಳಿ, ನಿಮಗೇನ್ ತೊಂದ್ರೆ? ಏ ಸ್ವೀಟಿ, ಏನ್ ತೊಂದ್ರೆ ಅಂತ ಹೇಳಮ್ಮ. ಆಯ್ತಕ್ಕ. ಗುರುಜಿ, ಹೋದ್ ವಾರದಲ್ಲಿ ಮಕ್ಳು ಊರಿಗೆ ಹೋಗಿದ್ರು. ಏನಂತಾನೆ ಗೊತ್ತಿಲ್ಲ. ಊರಿಂದ ಬಂದಾಗಿಂದ ಅದೇನೋ ಮಕ್ಳು ಯಾರ ಹತ್ರನೂ ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದಾಗ ನಮ್ಗೆ ತುಂಬಾ ಬೇಜಾರಾಗಿದೆ ಗುರುಜಿ. ಏನಂತ ಸ್ವಲ್ಪ ಹೇಳ್ತೀರಾ? ಹೇಳ್ತೀನಿ ಬಾಸ್. ಏನ್ ಬಾಸ್, ಈ ಮಕ್ಕಳ ಬಗ್ಗೆ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾರೆ. ಇವೆಲ್ಲ ಏನ್ ಬಾಸ್, ಇವು ಮಾಡದೇ ಇರೋ ಕೆಲಸ ಏನಿದೆ ಬಾಸ್? ಕಿತಾಪತಿಗಳು ಈ ಊರನ್ನೇ ಉಲ್ಟಾ ಮಾಡಿ ಹಾಕ್ಬಿಡ್ತಾರೆ ಬಾಸ್. ಬಿಟ್ಟೆ ಇವು ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಬಾಸ್ ಆಶ್ಚರ್ಯ? ಆ ಮಕ್ಕಳು ಹೆಂಗಂತ ನಮಗ್ ಗೊತ್ತು, ಅವ್ರ ಹೆತ್ತವ್ರಿಗೆ ಗೊತ್ತಾ? ಅದೆಲ್ಲ ಗೊತ್ತಿಲ್ಲ ಕಣ. ನೋಡೋ ಈಗ ಏನ್ ಹೇಳ್ತೀನಂತ. ಹೋದ ವಾರದಲ್ಲಿ ಊರಿಗೆ ಹೋಗಿ ಈ ವಾರದಲ್ಲಿ ಊರಿಗೆ ತಿರುಗಿ ಬಂದಿದ್ದಾರೆ. ಆದ್ರೆ ಮಕ್ಕಳು ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಅದೇನಂತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಪ್ರೇತ ಬಾಧೆ ಇದೆ. ಗುರುಜಿ, ಏನ್ ಹೇಳ್ತಾ ಇದ್ದೀರಾ? ಹೌದಮ್ಮ, ಮಕ್ಕಳಿಗೆ ಪ್ರೇತ ಬಾಧೆ ಇದೆ. ಮಕ್ಕಳು ಅದಕ್ಕೆ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ಮತ್ತೆ ಇವರು ನೋಡ್ಬಾರ್ದು ನೋಡಿದ್ದಾರೆ, ಮಾಡಬಾರ್ದು ಮಾಡಿದ್ದಾರೆ. ಹಾಗಾಗಿ ಇವರು ಈ ತರ ಇದ್ದಾರೆ. ಇವ್ರು ಮಾಡದೇ ಇರೋಂಥ ಕೆಲಸ ಏನಿಲ್ಲಮ್ಮ. ಈ ಪ್ರಪಂಚದಲ್ಲಿ ಇಂಥ ಮಕ್ಕಳು ಹುಟ್ಟೋದು ತುಂಬಾ ಕಷ್ಟ ಅಂದ್ರೆ ಕಷ್ಟ. ಆದ್ರೆ ಏನೋ ನಿಮ್ಗೆ ಈ ತರ ಮಕ್ಕಳು ಹುಟ್ಬಿಟ್ಟಿದ್ದಾರೆ. ಆದ್ರೆ ಏನ್ ಮಾಡೋದು? ಗುರುಜಿ, ಏನ್ ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದು ಕೇಳಿಸ್ಕೊಂಡ್ರೆ ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಗುರುಜಿ. ಸ್ವಲ್ಪ ಏನನ್ನೋದನ್ನ ಕರೆಕ್ಟ್ ಆಗಿ ಹೇಳಿ ಗುರುಜಿ. ಹೌದಮ್ಮ, ಈ ಮಕ್ಕಳು ತಿರುಗದೇ ಇರೋಂಥ ಜಾಗನೇ ಇಲ್ಲ. ಗೋವಾದಿಂದ ಹಿಡಿದು ಈ ಕರ್ನಾಟಕದಿಂದ ಹಿಡಿದು ಎಲ್ಲಾ ಕಡೆನೂ ತಿರುಗಿ ಬಂದಿರೋಂಥ ಮಕ್ಕಳಮ್ಮ ಇವು. ಅಕ್ಕ,
ಏನಕ್ಕ ಪಕ್ಕದಲ್ಲೇ ಇದ್ದು ನೋಡ್ದಂಗೆ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರಿ, ಇವ್ರು ನಿಜವಾಗ್ಲೂ ದೊಡ್ಡ ಗುರುಜಿನೇ ಅಕ್ಕ. ಹೌದು ಕಣಮ್ಮ ಸ್ವೀಟಿ, ನಾನು ಹೇಳಿಲ್ವಾ ಈ ಕಾಗೆಹಳ್ಳಿಯಲ್ಲಿ ಇವ್ರ ಬಗ್ಗೆ ಮಾತಾಡದೇ ಇರೋರು ಯಾರು ಇಲ್ಲ. ಅಷ್ಟೊಂದು ಒಳ್ಳೇದ್ ಮಾಡಿದ್ದಾರೆ. ಇವ್ರು ಹೇಳಿದ್ದಲ್ಲ ಹಂಗೆ ಆಗ್ತಾ ಇದ್ದೆ, ಇದ್ದದ್ದು ಇದ್ದಂಗೆ ಹೇಳ್ತಾರೆ ಗೊತ್ತಾ, ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದಿದ್ದು. ಏನಂಗ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಇದ್ದದ್ದನ್ನ ಇದ್ದಂಗೆ ಹೇಳಿದ್ದಕ್ಕೆ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು ಗುರುಜಿ, ನೀವು ಹೇಳೋದಲ್ಲ ನಿಜಾನೇ. ನಮ್ಮ ಮಕ್ಕಳು ಗೋವಾ ಕಡಲ್ಲ ತಿರ್ಕೊಂಡ್ ಬಂದಿದ್ದಾರೆ. ಹೆಂಗೋ ನಮ್ಮ ಹತ್ರ ಬಂದ್ ಸೇರ್ಕೊಂಡ್ಬಿಟ್ರು. ಏನೋ ಅದೆಲ್ಲ ವಿಧಿ ಆಟ ಆತರ ಆಟ ಆಡ್ಬಿಡ್ತು ಗುರುಜಿ. ಈಗ ಮಕ್ಕಳಿಗೆ ಹೆಂಗಾದ್ರೂ ಮಾಡಿ ಒಳ್ಳೇದ್ ಮಾಡಿ. ಅವರು ಯಾಕೋ ಮಾತಾಡ್ತಾನೆ ಇಲ್ಲ ಗುರುಜಿ. ಸರಿ ಮಾಡ್ತೀನಿ, ಏನು ಚಿಂತೆ ಮಾಡಬೇಡಿ, ನಾನಿದ್ದೀನಿ ನಿಮ್ಗೆ. ಬಸ್ ಗೋವಾ ಕಾಡಿದ್ದು ಹೇಳಿದ ತಕ್ಷಣ ಹೆಂಗ್ ನಂಬಿಟ್ರು ನೋಡಿ ಬಸ್. ಹೌದು ಕಣೋ, ಇವ್ರ ಹತ್ರ ಹೆಂಗ್ ಮಾತಾಡಿದ್ರೆ ಇವ್ರು ನಂಬ್ತಾರಂತ ನಂಗೆಲ್ಲ ಚೆನ್ನಾಗ್ ಗೊತ್ತು ಕಣೋ. ಬಸ್ ಪರಿಹಾರ ಕೇಳಿದಾರಲ್ಲ ಬಸ್, ಪರಿಹಾರ ಅದಕ್ಕೇನ್ ಬಸ್ ಮಾಡ್ತೀರಾ? ಪರಿಹಾರನ ಮೊದ್ಲು ಈ ಮಕ್ಕಳಿಗೆ ಪರಿಹಾರ ಹೇಳೋಣ, ಆಮೇಲೆ ಅವರಪ್ಪ ಅವರಮ್ಮ ಅವರೆಲ್ಲರಿಗೂ ಪರಿಹಾರ ಕೊಡ್ಬೇಕು ಕಣೋ. ಯಾಕಂತ ಹೇಳಿದ್ರೆ ನಮ್ಗೆ ಅವರೆಲ್ಲ ತುಂಬಾ ಒಳ್ಳೇದ್ ಮಾಡಿದಾರಲ್ಲ, ಅದಕ್ಕೆ ನೋಡಿಗ ನಾನ್ ಕೊಡೋಂತ ಪರಿಹಾರ. ಗುರುಜಿ ಏನ್ ಗುರುಜಿ ಹಂಗೆ ನೋಡ್ತಾ ಇದ್ದೀರಾ? ಪರಿಹಾರ ಹೇಳಿ ಗುರುಜಿ, ನಮ್ಮ ಮಕ್ಕಳು ಹೆಂಗಾದ್ರೂ ಮಾಡಿ ಚೆನ್ನಾಗಿ ಮಾತಾಡ್ಬೇಕು ಗುರುಜಿ. ಏನಿಲ್ಲಮ್ಮ, ಯಾಕಿಷ್ಟು ಎದುರ್ಕೊಳ್ತೀರಾ? ಏನಾಗಲ್ಲ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನಾನು ಹೇಳೋಂಥ ಸಣ್ಣ ಕಾರ್ಯನ ನೀವು ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆಲ್ಲ ಸರಿಯಾಗ್ಬಿಡತ್ತೆ. ಅಯ್ಯೋ ಏನಂತ ಹೇಳಿ ಗುರುಜಿ, ನೀವೇನ್ ಹೇಳಿದ್ರೇನು ಮಾಡ್ತೀವಿ. ಅಮ್ಮ ಏನಿಲ್ಲ, ಸಣ್ಣ ವಿಷಯ ಅಷ್ಟೇ. ಬೆಳಗ್ಗೆ 4 ಗಂಟೆಗೆ ಎಬ್ಸಿ ಮಕ್ಕಳನ್ನ, ಬೆಳಗ್ಗೆ 4 ಗಂಟೆಗೆ ಎಬ್ಸಿ. 4 ಗಂಟೆಗೆ ಎಬ್ಸಿ ಏನ್ ಮಾಡ್ಬೇಕು ಗುರುಜಿ? ಬೆಳಗಿನ ಜಾವ 4 ಗಂಟೆಗೆ ಮಕ್ಕಳನ್ನ ಎಬ್ಸಿ ಅವರಿಗೆ ತಣ್ಣೀರಲ್ಲಿ ಸ್ನಾನ ಮಾಡಿಸಿ. ಆಯ್ತು ಗುರುಜಿ, ಬೆಳಗ್ಗೆ 4 ಗಂಟೆಗೆ ಮಕ್ಕಳನ್ನ ಎಬ್ಸಿ ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬೇಕು, ಅಷ್ಟೇ ತಾನೇ ಗುರುಜಿ? ಹೌದಮ್ಮ, ಬೆಳಗ್ಗೆ 4 ಗಂಟೆಗೆ ಮಕ್ಕಳನ್ನ ಎಬ್ಸಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ನಾನ್ ಕೊಡಂತ ವಿಭೂತಿನ ಅವ್ರ ಬಾಯಿಗೆ ಹಾಕಿ. ಏನಿಲ್ಲ, 3 ದಿನದಲ್ಲಿ ಚೆನ್ನಾಗಾಗ್ಬಿಡ್ತಾರೆ. ಆಯ್ತು ಗುರುಜಿ, ಆಯ್ತು, ಇನ್ನೇನು ಬೇಡ, ನೀವೇನ್ ಹೇಳ್ತೀರೋ ಅದನ್ನ ಮಾಡ್ತೀನಿ. ನನ್ಗೇನಿಲ್ಲ, ನನ್ನ ಮಕ್ಕಳು ಚೆನ್ನಾಗಾದ್ರೆ ಸಾಕು. ವಿಭೂತಿ ಕೊಡಿ ಗುರುಜಿ. ಕೊಡ್ತೀನಮ್ಮ, ತಗೊಳಮ್ಮ ವಿಭೂತಿ. ಥ್ಯಾಂಕ್ಸ್ ಗುರುಜಿ, ತುಂಬಾ ಒಳ್ಳೇದ್ ಮಾಡಿದ್ದೀರಾ. ಎಷ್ಟು ಗುರುಜಿ ದುಡ್ಡು? ದುಡ್ಡು ಎಷ್ಟಂತ ಹೇಳಿ ಕೊಡ್ತೀನಿ. ಅಯ್ಯೋ ಅಯ್ಯೋ, ದುಡ್ಡಲ್ಲ ಏನು ಬೇಡಮ್ಮ, ನಾವು ದುಡ್ಡಿಗೋಸ್ಕರ ಎಲ್ಲ ಏನು ಮಾಡಲ್ಲ. ಈ ಊರಲ್ಲಿರೋಂಥ ಎಲ್ರು ತುಂಬಾ ಚೆನ್ನಾಗಿರ್ಬೇಕು ಅಷ್ಟೇ, ನಾವು ಆಸೆ ಪಡೋದಷ್ಟೇ. ಅಯ್ಯೋ ಗುರುಜಿ, ಏನ್ ಗುರುಜಿ ಈ ತರ ಹೇಳ್ತಾ ಇದ್ದೀರಾ? ಇಷ್ಟೊಂದು ಒಳ್ಳೇದ್ ಮಾಡಿದ್ದೀರಾ ನಮ್ಗೆ, ನೀವು ದುಡ್ಡು ಬೇಡ ಅಂತ ಹೇಳ್ತಾ ಇದ್ದೀರಾ? ಇಲ್ಲಮ್ಮ, ನಾವು ದುಡ್ಡು ತಗೊಳಲ್ಲ. ಏನು ನಿಮಗೆ ಮನಸ್ಸು ಸಮಾಧಾನ ಆಗ್ಬೇಕಂತ ಹೇಳಿದ್ರೆ ಈ ತಟ್ಟೆಲ್ ಬೇಕಾದ್ರೆ ದುಡ್ಡು ಹಾಕಿ ಹೋಗಿ, ಅದೆಲ್ಲ ದೇವರಿಗೆ ಖರ್ಚು ಮಾಡ್ತೀವಿ. ಆಯ್ತು ಗುರುಜಿ. ಆಯ್ತು ಗುರುಜಿ, ನಾವಿನ್ನ ಹೊರಡ್ತೀವಿ. ಸ್ವೀಟಿ ನೀನು ಹೋಗು, ನಾನು ಬರ್ತೀನಿ. ಆಯ್ತಕ್ಕ, ಹೊರಗಡೆ ಇರ್ತೀನಿ, ಬನ್ನಿ. ಸರಿ ಸರಿ. ಹೇಳಿ, ಏನಾಗ್ಬೇಕು? ಗುರುಜಿ ಅದು ಬಂದ್ಬಿಟ್ಟು ಏನಂತ ಹೇಳಿದ್ರೆ. ಹೇಳಮ್ಮ, ಏನಾಗ್ಬೇಕಾಗಿತ್ತು? ಅಯ್ಯೋ ಗುರುಜಿ, ಅದೇನಂತ ಕೇಳ್ತೀರಾ? ನಾನು ಏನಂತ ಹೇಳಿ? ನನ್ ಮನ್ಸಲ್ಲಿ ಎಷ್ಟೋ ನೋವಿದೆ ಗೊತ್ತಾ ಗುರುಜಿ. ಅದೆಲ್ಲ ಏನು ಗೊತ್ತಿಲ್ಲದೆ ಇನ್ನೊಬ್ರು ಮುಂದೆ ನಗ್ನಗ್ತಾ ತಿರ್ಗಾ ಆಡ್ತಾ ಇದ್ದೀನಿ ಗುರುಜಿ ನಾನು. ಏನ್ ಕಷ್ಟ ಅಂತ ಹೇಳಮ್ಮ, ನಿನ್ ಕಷ್ಟಕ್ಕೆ ನಾವಿದೀವಿ, ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ. ಏನ್ ಕಷ್ಟ ಅಂತ ಹೇಳಿ. ಅಯ್ಯೋ ಗುರುಜಿ, ಈಗ ಹೋದ್ಲಲ್ಲ ಅವಳು ನನ್ನ ಮೈದನ ಹೆಂಡತಿ. ಅವಳು ನೋಡಿದ್ರ ಎಷ್ಟ್ ಬೆಳ್ಳುಗೆ ತೆಳ್ಳುಗೆ ಹಂಗೆ ಸುಂದರವಾಗಿದ್ದಾಳೆ. ಆದ್ರೆ ನಾನ್ ಮಾತ್ರ ಯಾಕೆ ಗುರುಜಿ ಇಷ್ಟು ದಪ್ಪ ಇದೀನಿ, ಡುಮ್ಮಕ್ಕೆ. ನನ್ನ ಹೆಂಗಾದ್ರೂ ಮಾಡಿ ಹಂಗೆ ತೆಳ್ಳುಗೆ, ಈ ಹೀರೋಯಿನ್ ಎಲ್ಲ ಬರ್ತಾರಲ್ಲ ತೆಳ್ಳುಗೆ ಹಂಗ್ ಮಾಡಿ ಗುರುಜಿ. ಅದೇ ನನಗೆ ಹೆಂಗಾದ್ರೂ ಮಾಡಿ ಪರಿಹಾರ ಮಾಡ್ಕೊಡಿ ಗುರುಜಿ. ನಾನು ತುಂಬಾ ದಿನದಿಂದ ತೆಳ್ಳುಗಾಗ್ಬೇಕಂತ ಏನೇನೋ ಟ್ರೈ ಎಲ್ಲ ಮಾಡಿದೀನಿ, ಅದೇ ತೆಳ್ಳುಗೆ ಆಗಕ್ ಆಗ್ತಾ ಇಲ್ಲ ಗುರುಜಿ. ಪ್ಲೀಸ್ ಗುರುಜಿ, ಹೆಂಗಾದ್ರೂ ಮಾಡಿ ನನಗೆ ತೆಳ್ಳುಗಾಗಕ್ಕೆ ಏನಾದ್ರೂ ಒಂದು ಐಡಿಯಾ ಕೊಡಿ ಗುರುಜಿ. ಬಾಸ್ ಏನ್ ಬಾಸ್, ಈ ಅಮ್ಮ ಈ ತರ ಬಂದು ಪ್ರಶ್ನೆ ಕೇಳ್ತಾ ಇದೆ. ಇನ್ವರೆಗೂ ಬಂದವರಲ್ಲ, ಮನೇಲಿ ಕಷ್ಟ ಇದೆ, ದುಡಿಮೆ ಇಲ್ಲ, ಮೈಕೈ ನೋವು, ಹುಷಾರಿಲ್ಲ, ಗಂಡ ಹೆಂಡತಿ ಜಗಳ, ಅಕ್ಕಪಕ್ಕದ ಮನೆ ಜಗಳ, ಏನಾದ್ರೂ ಮಾಡಿ ಅಂತ ಪರಿಹಾರ ಕೇಳ್ತಾರೆ. ಈ ಅಮ್ಮ ಬಂದ್ಬಿಟ್ಟು ತೆಳ್ಳಗಾಗಬೇಕು ಹೀರೋಯಿನ್ ತರ ಅಂತೆಲ್ಲ ಪ್ರಶ್ನೆ ಕೇಳ್ತೈತೆ. ಇದಕ್ಕೆಲ್ಲ ಏನ್ ಬಾಸ್ ನೀವು ಪರಿಹಾರ ಕೊಡ್ತೀರಾ? ಲೋ, ಇವೆಲ್ಲ ಎಲ್ಲಿ ತನ ಬರ್ತಾವೆ ನಮ್ ಜೀವ ತಿನ್ನಕ್ಕೆ? ಗುರುಜಿ ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟೆ ಗುರುಜಿ. ಗುರುಜಿ ಅವಳಿಗೆ ಮಾತ್ರ ಕಪ್ಪು ಕಲಗಂಗೆ ಕರ್ರಗೆ ಕೂದ್ಲೈತೆ, ನನಗೆ ಮಾತ್ರ ಹಿಂಗ್ ಕೆಂಚಗೈತಲ್ಲ ಗುರುಜಿ. ಅದಕ್ಕೂ ಏನಾದ್ರೂ ಒಂದು ಪರಿಹಾರ ಕೊಡಿ ಗುರುಜಿ. ನನಗೆ ಆತರ ಕಪ್ಪು ಬಣ್ಣದಲ್ಲಿ ಕೂದ್ಲು ಬೇಕಂತ ತುಂಬಾ ಆಸೆ ಗುರುಜಿ. ಅದಕ್ಕೆ ನಾನು ಈ ಟಾಪ ಬರ್ತದ ಟಾಪನ್ನು ಅದನ್ನೆಲ್ಲ ಇಟ್ಕೊಂಡು ಹೋಗ್ತೀನಿ. ಅದಿಲ್ಲದೆ ನನ್ ಈ ಒರಿಜಿನಲ್ ಕೂದ್ಲೆ ಹಾಗೆ ಕರ್ರಗಾಗಬೇಕು. ಅದಕ್ಕೂ ಏನಾದ್ರೂ ಒಂದು ಪರಿಹಾರ ಕೊಡಿ ಗುರುಜಿ. ಅಮ್ಮ ಇದಕ್ಕೆ ನಾನು ಪರಿಹಾರನ 1-2 ದಿನ ಬಿಟ್ಟು ಬನ್ನಿ. ನಾನು ನಿಮ್ಗೆ ಇದಕ್ಕೆ ಪರಿಹಾರ ಕೊಡ್ತೀನಿ. ಈಗ ನನಗೆ ಇದಕ್ಕೆ ಪರಿಹಾರ ಹೇಳಕ್ಕಾಗಲ್ಲ. ಅಯ್ಯೋ ಯಾಕೆ ಗುರುಜಿ, ನಾನು ಏನಾದ್ರು ತಪ್ಪಾಗಿ ಹೇಳ್ಬಿಟ್ನಾ?
ಅಯ್ಯೋ ಇಲ್ಲಮ್ಮ, ಆ ಥರ ಎಲ್ಲ ಏನಿಲ್ಲ. ನೀವು 2 ದಿನ ಬಿಟ್ಟು ಬನ್ನಿ, ನಾನು ನಿಮಗೆ ಪರಿಹಾರ ಹೇಳ್ತೀನಿ. ಅಯ್ಯೋ ಗುರುಜಿ, 2 ದಿನ ಬಿಟ್ಟು ಬರಕ್ಕೆ ಹೇಳ್ತಾ ಇದ್ದೀರಲ್ಲ, ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಪರಿಹಾರ ಕೊಟ್ಟು ಕಳಿಸಿ ಗುರುಜಿ, ನನ್ನ ಮನಸ್ಸೇ ಸಮಾಧಾನ ಆಗಲ್ಲ. ಈ ವಿಭೂತಿನ ಬಾಯಿಗೆ ಹಾಕೋ ಅಮ್ಮ, 2 ದಿನ ಬಿಟ್ಟು ಬಾ, ನಾನು ನಿನಗೆ ಪರಿಹಾರ ಹೇಳ್ತೀನಿ. ಆಯ್ತು ಗುರುಜಿ. ಗುರುಜಿ, ನಾನು ದಕ್ಷಿಣೆ ಹಾಕ್ಲಿಲ್ಲ. ಅದೆಲ್ಲ ಏನು ಬೇಡಮ್ಮ, ನೀವು 2 ದಿನ ಬಿಟ್ಟು ಬನ್ನಿ. ಆಯ್ತು ಗುರುಜಿ. ಬಾಸ್, ಯಾಕೆ ಬಾಸ್ ದುಡ್ಡು ಬೇಡ ಅಂತ ಹೇಳಿದ್ರಿ? ಲೋ, ಇವೆಲ್ಲ ತುಂಬಾ ದೊಡ್ಡ ಪಾರ್ಟಿ ಕಣೋ. ಇವತ್ರ ಹೋಗಿ 100 200 ಅಂತ ತಗೊಂಡಿದ್ರೆ ಸರಿಯಾಗತ್ತೇನೋ. 2 ದಿನ ಬಿಟ್ಟು ಬರಕ್ ಕೇಳಿದಿನಲ್ಲ, ಆಮೇಲೆ ಫುಲ್ ವಸೂಲಿ ಮಾಡ್ಕೊಂಡ್ರೆ ಆಯ್ತು ಬಿಡು. ಓ ಓ, ಹಂಗೆ ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಆಯ್ತು ಬಾಸ್. ಅಲ್ಲ ಬಾಸ್, ಆ ಸಣ್ಣ ಮಕ್ಕಳಿಗೆ ಬೆಳಗಿನ ಜಾವ 4 ಗಂಟೆಗೆ ಎಬ್ಸಿ ತಣ್ಣೀರಲ್ಲಿ ಸ್ನಾನ ಮಾಡಕ್ ಕೇಳಿದಿರಲ್ಲ, ಪಾಪ ಅಲ್ಲ ಬಾಸ್. ಲೋ, ನಮ್ಮನ್ನ ಪೊಲೀಸಿಗೆ ಹಿಡ್ಕೊಟ್ಟಲ್ಲ, ಆಗ ಪಾಪ ಕಾಣಿಸ್ಲಿಲ್ವೇನೋ ನಿಂಗೆ? ಹೌದಲ್ಲ ಬಾಸ್, ಅವರು ನಮ್ಮನ್ನ ಪೊಲೀಸಿಗೆ ಹಿಡ್ಕೊಟ್ಟು ಪೊಲೀಸ್ ನಮ್ಮನ್ನ ಹಿಗ್ಗ ಮುಗ್ಗ ಹೊಡೆದಿದ್ದು, ಅದೆಲ್ಲ ನೆನ್ಸ್ಕೊಂಡ್ರೆ ನೀವು ಕೊಟ್ಟಿರಂತ ಈ ಪರಿಹಾರ ತುಂಬಾ ಸೂಪರ್ ಆಗಿದೆ ಬಾಸ್. ಅದಕ್ಕೆ ಕಣ, ಸಣ್ಣ ಮಕ್ಳಿಗೆ ತಕ್ಕನಂಗೆ ನಾನು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಅವರಿಗದು ಪರಿಹಾರ, ನನಗದು ಪನಿಷ್ಮೆಂಟ್. ಹೆಂಗೆ? ಇನ್ನ ಇವ್ರ ಮನೆ ಕಡೆಯಿಂದೆಲ್ಲ ಬರ್ತಾರಲ್ಲ, ಆಗ ಇವ್ರಿಗೆ ಮಾಡ್ತೀನಿ ಕಣ. ಇವ್ರ ಹತ್ರ ಹಿಂಗಾದ್ರೂ ಮಾಡಿ ದೊಡ್ಡ ಅಮೌಂಟ್ ತಗೊಂಡು ಈ ಊರ್ನ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಏನಂತೀಯಾ? ಹೌದು ಬಾಸ್, ಇವರೆಲ್ಲ ತುಂಬಾ ದೊಡ್ಡ ಪಾರ್ಟಿ ತರನೇ ಕಾಣ್ತಾ ಇದ್ದಾರೆ. ಇವ್ರ ಹತ್ರ ಒಳ್ಳೆ ವಸೂಲಿ ಮಾಡ್ಕೊಂಡು ಈ ಊರ್ನ ಖಾಲಿ ಮಾಡ್ಕೊಂಡೋಗಿ ಬೇರೆ ಊರಲ್ಲಿ ಇದೇ ತರ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಬಾಸ್. ನಾವು ಈ ತರನೇ ಎಲ್ಲ ಕಡೆ ಮೋಸ ಮಾಡಿ ಒಳ್ಳೆ ಶ್ರೀಮಂತರಾಗ್ಬಿಡ್ಬೇಕು ಬಾಸ್. ಈ ಗುರುಜಿ ತುಂಬಾ ಪವರ್ಫುಲ್ ಆಗಿದ್ದಾರೆ, ಹೌದಲ್ಲ? ಹೌದು ಜೂಲಿ, ನನ್ಗೆ ಶಾಕ್ ಆಗ್ಬಿಟ್ಟು. ನಾವು ಗೋವಾ ಕಾಡ್ ತಿರುಗಿದ್ದು ಎಲ್ಲಾನು ಹೆಂಗ್ ಹೇಳ್ತಾ ಇದಾರಲ್ಲ, ಯಪ್ಪ, ನನಗೆ ಕೇಳಿದ ತಕ್ಷಣ ಎಷ್ಟು ಶಾಕ್ ಆದೆ ಗೊತ್ತಾ ನಾನು. ಅಚ್ಚು, ಅತ್ತೆ ಹೇಳ್ದಂಗೆ ಇವರು ತುಂಬಾ ದೊಡ್ಡ ಗುರುಜಿನೇ. ಹೌದು, ಆದ್ರೆ ಅವ್ರು ನಮಗೆ ಪರಿಹಾರ ಹೇಳಿದ್ರಲ್ಲ, ಅದ್ ನೋಡ್ದ? ಓ ಮೈ ಗಾಡ್, ಹೌದಚ್ಚು, ಬೆಳಗಿನ ಜಾವ 4 o'clock ನೋಡ್ಬೇಕಂತಲ್ಲ. ಅಷ್ಟೊತ್ತಿಗೆ ಎದ್ಬಿಟ್ಟು ಅದು ಇಲ್ದಂಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಏನ್ ಮಾಡೋದು, ನನ್ಗಂತೂ ಆಗೋದೇ ಇಲ್ಲಪ್ಪ. ಹೌದು, ನನ್ಗೂ ಆಗಲ್ಲ. ನನ್ನ ಅಮ್ಮನ ಹತ್ರ ಏನಾದ್ರೂ ಹೇಳ್ತೀನಿ, ನನ್ಗಂತೂ ಈ ಪರಿಹಾರ ಆಗದೇ ಇಲ್ಲ. ಅದು ನಾವು ಚೆನ್ನಾಗಿ ತಂದಿದೀವಿ, ಯಾಕೆ ಈ ತರ ಎಲ್ಲ ಪರಿಹಾರ ಮಾಡ್ಬೇಕು? ಹೌದು, ಯು ಆರ್ ರೈಟ್ ಅಚ್ಚು. ಅಕ್ಕ ಏನ್ ಮಾಡ್ತಾ ಇದಾರೆ ಇಷ್ಟೊತ್ತು? ಅಪ್ಪ ಬಂದ್ರಲ್ಲ. ಏನಕ್ಕ, ಏನ್ ಕೇಳ್ತಾ ಇದ್ರಿ? ಅದೇನಿಲ್ಲ ಸ್ವೀಟಿ, ಬಾ ಹಂಗೆ ಮನೆಗೆ ಹೋಗ್ತಾ ಹೇಳ್ತೀನಿ. ಅಕ್ಕ ತುಂಬಾ ಪವರ್ಫುಲ್ ಅಕ್ಕ ಈ ಗುರುಜಿ. ಹೌದು ಕಣೆ ಸ್ವೀಟಿ, ತುಂಬಾ ಜನ ಹೇಳ್ತಾ ಇದ್ರು ನಾನು ಬಾಳ ದಿನದಿಂದ ಹೋಗ್ಬೇಕು ಅಂತ, ನನ್ಗೆ ಆಗ್ಲೇ ಇಲ್ಲ. ಏನೋ ನೀನೇನೋ ಈ ತರ ಹೇಳ್ದೆ, ಸರಿ ಹೋಗೋಣ ಅಂತ ಇವತ್ತು ಹೋಗಿದ್ದು. ಸರಿ ಮರಿದೆ, ನಾಳೆ ಬೆಳಗ್ಗೆನೆ 4 ಗಂಟೆಗೆ ಎದ್ಬಿಟ್ಟು ಅಚ್ಚುನ ಎಬ್ಸಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ, ಆಯ್ತಾ? ವಿಭೂತಿನ ಬಾಯಿಗೆ ಹಾಕೋ. ಸರಿ ಬಿಡ್ತಾಳೆ. ಹೌದು ಅತ್ತೆ, ಪ್ಲೀಸ್ ಈ ತರ ಎಲ್ಲ ಏನು ಮಾಡಬೇಡಿ. ಬೆಳಿಗ್ಗೆನೆ ತಣ್ಣೀರಲ್ಲಿ ಸ್ನಾನ ಮಾಡಕ್ಕಾಗಲ್ಲ, ನನ್ನ ಮಮ್ಮಿ ಹತ್ರ ಎಲ್ಲ ಹೇಳಲೇಬೇಡಿ ಪ್ಲೀಸ್. ನಮ್ಗೆ ಏನಿಲ್ಲ, ನಾವು ಚೆನ್ನಾಗೇ ಇದೀವಿ. ಸ್ವೀಟಿ, ನೋಡ್ದೇನೆ ಮಕ್ಳು ಗುರುಜಿ ಹತ್ರ ಹೋಗಿ ಮನೆಗಿನ್ನ ಕಾಲಿಡ್ಲಿಲ್ಲ, ಅಷ್ಟ್ ಬೇಗ ಮೊದ್ಲಿನ ತರನೇ ಹೆಂಗ್ ಚೆನ್ನಾಗಿ ಮಾತಾಡ್ತಾ ಇದಾರಂತ. ಅದೇ ಅಕ್ಕ, ಬಹಳ ಸಂತೋಷ ಆಗ್ತದೆ. ಈಗಷ್ಟೇ ಮನೆ ಒಳಗಡೆ ಬಂದಿದೀವಿ, ಅಷ್ಟ್ ಬೇಗ ಮಕ್ಳು ಮೊದ್ಲಿನ ತರ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದಾರೆ. ಅಯ್ಯೋ ದೇವ್ರೆ, ಗುರುಜಿ ಮಹಿಮೆನೇ ಮಹಿಮೆ ಅಕ್ಕ, ತುಂಬಾ ದೊಡ್ಡ ಗುರುಜಿನೇ ನೀವ್ ಹೇಳ್ದಂಗೆ. ಟಿಂಗ್ ಟಿಂಗ್ ಟಿಕಾ ಟಿಕಾ ಠಂಗ್ ಠಂಗ್ ಟಗಾ ಟಗಾ ಅಂದ್ರೆ ಸುಮ್ನೆನಾ? ಅಕ್ಕ, ಟಿಂಗ್ ಟಿಂಗ್ ಟಿಕಾ ಟಿಕಾ ಠಂಗ್ ಠಂಗ್ ಟಗಾ ಟಗಾ ಗುರುಜಿ ಇನ್ಮೇಲೆ ನನ್ನ ಮನೆ ದೇವರಕ್ಕ. ಹೌದಕ್ಕ, ನಾನು ನಿಮ್ಮ ಹತ್ರ ಕೇಳ್ತಾನೆ ಇದೀನಿ, ನೀವು ಉತ್ತರನೇ ಕೊಡ್ತಾ ಇಲ್ಲ. ನೀವೇನ್ ಕೇಳಿದ್ರಿ ಆ ಗುರುಜಿ ಹತ್ರ? ಅದೇನಿಲ್ಲ ಕಣೆ ಮಸ್ವಿಟಿ, ಅಕ್ಕನ್ಗೆ ಸ್ವಲ್ಪ ಕಾಲ್ ನೋವು, ಅದಕ್ಕೆ ಗುರುಜಿ ಹತ್ರ ಕಾಲ್ ನೋವು ಗುರುಜಿ, ಅದಕ್ಕೆ ಏನಾದ್ರು ಪರಿಹಾರ ಕೊಡಿ ಅಂತ ಹೇಳ್ದೆ, ಅದಕ್ಕೆ ವಿಭೂತಿ ಕೊಟ್ಟು ಕಳ್ಸಿದ್ದಾರೆ. ಆಯ್ತಾ? ಸರಿ ಸರಿ, ನಾನಿನ್ನ ಬರ್ತೀನಿ. ಲಿಲ್ಲಿ, ಮನೆಗೆ ಹೋಗ್ತೀಯಾ ಇಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ಲಾ? ಯಾವ ಮನೆಗೆ? ಇದು ಯಾವ ಮನೆಗ? ನಿನ್ ಮನೆಗೆ ಲಿಲ್ಲಿ. ಆಯ್ತು, ಲಿಲ್ಲಿ ಮನೆಗೆ ಹೋಗ್ತೀನಿ. ಏನೋ ಲಿಲ್ಲಿ ಮನೆಗೆ ಹೋಗ್ತೀನಾ? ಏನ್ ಇವಳು ಈ ತರ ಮಾತಾಡ್ತಾ ಇದ್ದಾಳೆ? ಅವ್ರ ಅಮ್ಮನ್ ಫೋನ್ ಮಾಡಿ ಹೇಳ್ಬೇಕು. ಏ ಜೂಲಿ, ಲಿಲ್ಲಿ ಕತೆ ಏನಾಯ್ತು ಅಂತ ಹೋಗಿ ನೋಡ್ಬೇಕು, ಬಾ ಹೋಗೋಣ. ಓಕೆ ಅಮ್ಮ, ನಾವು ಲಿಲ್ಲಿ ಮನೆಗೆ
ಇಷ್ಟೋ ತನಕ ನೀನ್ ಒಟ್ಟಿಗೆ ಇದ್ಲಲ್ಲ ಆಗ ನೋಡ್ಲಿಲ್ವಾ ನೀನು ಸರಿ ಆಯ್ತು ಹೋಗ್ಬಿಟ್ಟು ಬರ್ತೀಯಂತೆ ಸ್ವಲ್ಪ ವಿಭೂತಿ ಪೇಪರ್ ಅಲ್ಲಿ ಕಟ್ಕೊಡ್ತೀನಿ ತಗೊಂಡೋಗಿ ಅವ್ರ ಅಮ್ಮನ ಹತ್ರ ಕೊಟ್ಬಿಡು ಆಯ್ತಾ ಅವಳು ನೋಡು ಏನು ಮಾತಾಡದೆ ಸೀದಾ ಹೋಗ್ಬಿಟ್ಲು ಅದು ಇಲ್ದಂಗೆ ಲಿಲ್ಲಿ ಮನೆಗೆ ಹೋಗ್ತಾಳಂತೆ ತಡಿ ಬಂದೆ ಆಯ್ತು ಆಂಟಿ ಆಂಟಿ ಬಾಚೋ ನೀವು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಆಂಟಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಾನು ಜೂಲಿ ಲಿಲ್ಲಿ ಮತ್ತೆ ಅಮ್ಮ ದೊಡ್ಡಮ್ಮ ಎಲ್ಲ ಹೋಗ್ಬಿಟ್ಟು ಬಂದ್ವಿ ಅಮ್ಮ ಈ ವಿಭೂತಿನ ನಿಮ್ಮ ಹತ್ರ ಕೊಡಕ್ಕೆ ಹೇಳಿದ್ರು ತಗೊಳ್ಳಿ ಆಂಟಿ ಲಿಲ್ಲಿ ಎಲ್ಲೋದ್ಲು ಬಂದ್ಲು ಸೀದಾ ಹೋಗಿ ರೂಮ್ ನಾಗ ಕುತ್ಕೊಂಡ್ಲು ಹೌದಾ ಸರಿ ಆಯ್ತು ನಾ ಹೋಗಿ ನೋಡ್ತೀವಿ ಈ ಮಕ್ಳು ಮಾತಾಡಲ್ಲ ಅಂತ ಅವ್ರ ಅವ್ವ ಹೇಳಿದ್ರು ಇವು ಚೆನ್ನಾಗಿ ಮಾತಾಡ್ತಾವ ಹಂಗಂದ್ರೆ ನನ್ ಮಗಳಿಗೆ ಮಾತ್ರ ಏನೋ ತೊಂದರೆ ಆಗೈತಂತ ನನ್ ಮಗಳು ಮೊದಲ್ನಾಗ ಚೆನ್ನಾಗಿ ಆಗ್ಬಿಟ್ಲಂದ್ರೆ ಎಲ್ಲಮ್ಮನ್ ಗುಡಿಗೆ ಹೋಗ್ಬಿಟ್ಟು ಬರ್ಬೇಕು ಹಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್ ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್